ಬಿಜೆಪಿ ಕಾರ್ಯಾಲಯದಲ್ಲಿ ಎಸ್ಐಆರ್ ವಿಷಯಕ್ಕೆ ಸಂಬಂಧಿಸಿದಂತೆ ಕನಕಗಿರಿ ಮಂಡಲ ಪ್ರಭಾರಿಗಳಾದ ಶ್ರೀ ಮನೋಹರ್ ಗೌಡ ಹಿರೋರವರು ಕನಕಗಿರಿ ಮಂಡಲದ ಪದಾಧಿಕಾರಿಗಳೊಂದಿಗೆ ಎಸ್ಐಆರ್ ವಿಷಯವಾಗಿ ಸಭೆಯನ್ನ ತೆಗೆದುಕೊಂಡರು. ಸದರಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕ್ಷೇತ್ರದ ಮಾಜಿ ಶಾಸಕರಾದ ಬಸವರಾಜ ದಡೇಸೂಗೂರವರು ಮಾತನಾಡಿ, ಮತದಾರರ ಪರಿಷ್ಕರಣೆ ಪಟ್ಟಿಯನ್ನ ಎಸ್ಐಆರ್ ಸರಿಯಾಗಿ ನೋಡಿಕೊಂಡು ಅಣ್ಣ ತಮ್ಮ ಭೇದ ಭಾವ ಬಿಟ್ಟು ಕೂಲಂಕುಷವಾಗಿ ಮತದಾರರ ಪಟ್ಟಿಯನ್ನ ಖುದ್ದಾಗಿ ಬಿಎಲ್ಒಗಳ ಜೊತೆಗೂಡಿಸಿಕೊಂಡು ಕಾರ್ಯವನ್ನ ಅಚ್ಚುಕಟ್ಟಾಗಿ ನಿಭಾಯಿಸುವ ನಿಟ್ಟಿನಲ್ಲಿ ವಿಕಸಿತ ಭಾರತ ನಿರ್ಮಾಣಕ್ಕಾಗಿ ಕಾರ್ಯಕರ್ತರು ನಾವೆಲ್ಲರೂ ಜೊತೆಗೂಡಿ ಮುಂಬರುವ ಗ್ರಾಮ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಯ ಗುರಿಯನ್ನ ಇಟ್ಟುಕೊಂಡು ಬೂತ್ ಮಟ್ಟದಲ್ಲಿ ಕೆಲಸ ಮಾಡಬೇಕೆಂದು ಕಾರ್ಯಕರ್ತರಿಗೆ ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಶ್ರೀ ನಾಗರಾಜ್ ಬಿಲ್ಗಾರ್, ಜಿಲ್ಲಾ ಭಾಜಪ ಕಾರ್ಯದರ್ಶಿಗಳಾದ ಶ್ರೀ ರಮೇಶ್ ನಾಡಿಗೇರ್, ಕನಕಗಿರಿ ಮಂಡಲ ಅಧ್ಯಕ್ಷರಾದ ಸಣ್ಣ ಕನಕಪ್ಪ, ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಜ್ಞಾನಪ್ಪ ಗಾಣದಾಳ ಮತ್ತು ಪ್ರಕಾಶ್ ಹಾದಿಮನಿ, ಮಂಡಲ ಉಪಾಧ್ಯಕ್ಷರಾದ ನಿಂಗಪ್ಪ ನಾಯ್ಕ ಮತ್ತು ಕನಕಪ್ಪ ಯಾದವ್ ಹಾಗೂ ರಂಗಪ್ಪ ಕೊರಗಟಗಿ, ಪಟ್ಟಣ ಪಂಚಾಯತ್ ಸದಸ್ಯರಾದ ಸುರೇಶಪ್ಪ ಗುಗ್ಗಳಶೆಟ್ಟಿ ಮತ್ತು ಶೇಷಪ್ಪ ಪೂಜಾರ್ ಇನ್ನು ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರ ಗೌತಮ್ ಯಾದವ್, ಕನಕಗಿರಿ. ನಮ್ಮ ಶಾಸಕರ ನಾ ಕಾಲೇಜ್ ತಂದ್ರೆ ನಾನು ಒಂದೇ ಉದ್ದೇಶ ಕೊಡ್ತು, ಅವ್ರು ಶಾಸಕರಿದ್ದಾಗ ಈ ಕ್ಷೇತ್ರದಲ್ಲಿ ನಾವು ಶಾಸಕರಿದ್ದಾಗ ಏನು ಅಂತ ಕಂಡಿಲ್ಲ, ಅದೊಂದೇ ಲೆಕ್ಕ ಮಾಡಿ ಸವಾಲ್ ಹಾಕ್ಯಾರ ಸಾಕಷ್ಟು. ನೋಡ್ರಿ, ನೀವು ಸವಾಲ್ ಒಂದು ಮಾತು ಹೇಳ್ತಾ ಖಾಲಿ ಸವಾಲ್ ಹಾಕೋದು ಬೇಡ. ನಾವು ಹೇಳಿದ್ಮೇಲೆ ಕಾರ್ಯಕ್ರಮಕ್ಕೆ ಬರಬೇಕು. ಮಾಧ್ಯಮಕ್ಕಂದ್ರೆ ನಾವು ಹೇಳಿ ಮನೆ ಕುಂದ್ರ ಕೆಲಸ ನಾನು ಮಾಡಲ್ಲ. ಅವ್ರು ಬರ್ತಾರೆ, ನಾನು ಅವ್ರು ಎಲ್ಲಿ ಹೇಳ್ತಾರೆ ಲೀಸ್ಟ್ ತಗೊಂಡು ಬರ್ತಾರೆ. 18ರಲ್ಲಿ 13ರಾಗ ಒಂದ್ಸಲ ಭೇಟಿ ಐತಿ. ಅವರ 28ರಲ್ಲಿ 2008ರಲ್ಲಿದ್ದ 6 ವರ್ಷ ಮಂತ್ರಿ, 10 ವರ್ಷ ಶಾಸಕರು. 8ರಿಂದ 18ರವರೆಗಿನ 6 ವರ್ಷ ಮಂತ್ರಿ, 10 ವರ್ಷ ಶಾಸಕರು. ಇಂದಿನ ನಾವು 10 ವರ್ಷದಲ್ಲಿ ಏನು ಕೆಲಸ ಮಾಡಿಬಿಟ್ಟಾರ ಆ ಪಟ್ಟಿ ಕೊಟ್ಬಿಡೋಣ. 8 ವರ್ಷ ಗೌರಿಪುರ ಕೆರೆ ತುಂಬಿ, ವಾಲ್ ತುಂಬಿ, ಸೋಮಸಾಗರಲ್ಲಿ ಹಿಡಿದು ಸೋಮಸಾಗರ ಮುಂದೆ ಹಳ್ಳದಿಂದ ಹಿಡಿದು ಲಕ್ಷ್ಮೀದೇವಿ ಕೆರೆ ಕೂಡ ಮೊನ್ನೆ ನಮ್ಮ ಯಾವ ಕೃಷ್ಣ ನೀರನ್ನು ತುಂಬಿ ಇವತ್ತು ಕನಕರಾಯ ಗುಡಿ ಮುಂದೆ ಇಡ್ತಿದ್ದೇವೆ ನೀರು. ಇವತ್ತು ನಾವು ಆ ರೀತಿ ಯೋಜನೆ ಮಾಡಿದರು. ಯಾವಾಗ ನೀರು ತಂದು ಗುಬ್ಬಿ ಕುಡಿಯೋಕೆ ನೀರು ಕೊಟ್ಟಂತ ಶಾಸಕರು ನೀವು. ರೈತರಿಗೆ ಕೊಟ್ಟಿಲ್ಲ ನೀರು ತಂದು ಏನಾಗಂದ್ರೆ ಗುಬ್ಬಿ ಕುಡಿಯೋಕ್ಕಾಗ್ಯಾವ, ದನಕ ಜಾನುವಾರಕ್ಕಾಗ್ಯಾವ, ಗುಬ್ಬಿಗೆ ರೈತರ ಬದುಕಕ್ಕಾಗಿಲ್ಲ. ನಾನು ತಂದ ನೀರು ರೈತರಿಗೆ ಬದುಕಕ್ಕೆ ಮಾಡಿ ನನ್ನ ಯೋಜನೆಗಳು. ರೈತ ಬದುಕಬೇಕು. ಹಳ್ಳ ಹರಿಸ್ತಾ ಇದ್ದೀನಿ ನಾನು. ಹಳ್ಳಕ್ಕೆ ಎಲ್ಲರೂ ಮೋಟ್ರ್ ಹಾಕಿ ಬೋರ್ ಹಾಕಿ ಹನಿ ನೀರಾವರಿ ನಾನು ಮಾಡಿದ ಯೋಜನೆ ಹನಿ ನೀರಾವರಿ. ಇವತ್ತು ಹಳ್ಳಗಳಿಗೆಲ್ಲ ಮೋಟ್ರ್ ಹಾಕಂತಾರೆ. ನೀನು ಮಾಡಿದ ಯೋಜನೆಯೇನು ಜಾನುವಾರ ಗುಬ್ಬಿ ಕೂಡ ನೀರ್ತಂತ ಯೋಜನೆ ಮಂತ್ರಿಗಳೇ ನೀವು ಮಾಡಿದ ಕೆಲಸ. ನೀವು ನಾದೆಲ್ಲ ಮಾಡಿದ್ರಿ. ಗುಬ್ಬಿಗೆ ಜಾನುವಾರಕ್ಕೆ ಮಾಡಿದ ಕೆರೆಗಳು ನಾನು ಮಾಡಿದ ಆಗಲ್ಲ. ಜನ ಉತ್ತರಕ್ಕಾಗಿ ಮಾಡಿದಂಥ ಯೋಜನೆ. ಅದು ಇಲ್ಲಿರೋಂಥ ಶಾಸಕರು ನೆನಪು ತೆಗಿರ್ಬೇಕಂತ ನಾನು ಹೇಳ್ತೇನೆ. ಪಕ್ಷದ ಅಜೆಂಡಾದಲ್ಲಿ ಸಂಘಟನೆ ಆದರೆ ನಾನೆಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರು ವಾಟ್ಸಪ್ನಲ್ಲಿ ಇವತ್ತಿರೋಂಥ ಶಾಸಕರು, ಹಿಂದಿರೋಂಥ ಶಾಸಕರು ಪುಟ್ಟು ಮಣ್ಣು ಹಾಕಿದ್ದಿಲ್ಲ. ನಾನು 400 ಕೋಟಿ ತಂದು ಕಾಸಿ ಈ ಕ್ಷೇತ್ರದ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ನಾನು ರೋಡ್ ಮಾಡಿಕೊಟ್ಟಿನಿ ಅಂತ ಹೇಳಿದ್ರು. ಸಹಜ, ಅವ್ರು ಜವಾಬ್ದಾರಿ ಸ್ಥಾನದಾಗ ಇದ್ದಾರ, ಅದು ಮಾಡಬೇಕಾದ ಕೆಲಸ ಮಾಡ್ತಾರೆ. ಅವರು ಆ ಜಾಗ ನಾನಿರಲಿ ಇನ್ನೊಬ್ರು ಮಾಡಲೇಬೇಕಾಗಿತ್ತು. ಆದ್ರೆ ಎಷ್ಟು ಕಳಪೆ ಕಾಮಗಾರಿ ಆಗತ್ತೆ ಅಂತ ಕೂಡ ಅವ್ರು ಗುರುತಿಸೋಂಥ ಕೆಲಸ ಮೊನ್ನೆ ಶಾಸಕರು ಮಾಡಿಲ್ವ. 400 ಕೋಟಿ ತಂದ್ರೆ ಬಂದು ನಾನು ಇಲ್ಲಂತಲ್ಲ, ಅದರಲ್ಲಿ ಸಕ್ರಿಯವಾಗಿ ಎಷ್ಟು ರೋಡ್ ಆಗ್ಯಾವ, ಅಕ್ರಮಾಂಕಾಸಿ ಕಳಪೆಗೆ ಎಷ್ಟು ರೋಡ್ ಆಗ್ಯಾವ. ಇವತ್ತು ಎಲ್ಲಿ ಇವತ್ತು ನೋಡಿದ್ರು, ಇವತ್ತು ಮೀಡಿಯಾದಲ್ಲಿ ಕೂಡ ಬಂದು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರಸ್ತೆ ರೋಡ್ ಕಿತ್ತೋಗ್ಬಿಟ್ಟವೆ. ಕನಿಷ್ಠ ಇವತ್ತು ನಾವು ಕಲಕೇರಿ ರಸ್ತೆ ನೋಡಿದ್ವಿ, ಭಾಳಷ್ಟು ಇರುವ ನಮ್ಮ ಮಲಿವಾಡ ರೋಡ್ ನೋಡಿ, ಯಾವುದೇ ಜೀರಾಡ್ ರೋಡ್, ಯತ್ನಟ್ಟಿ ರೋಡ್. ಇವತ್ತು ವಿಧಾನಸಭಾ ಕ್ಷೇತ್ರ 400 ಕೋಟಿ ಹಿಂದಿನ ಶಾಸಕರು ಪುಟ್ಟು ಮಣ್ಣು ಹಾಕಿಲ್ಲ. ಇವತ್ತು 400 ಕೋಟಿ ಡೆವಲಪ್ಮೆಂಟ್ ಮಾಡಿ ಅಂತ ಮನೆ ಶಾಸಕರು ಹೇಳ್ತಾ ಇದ್ರ. ಶಾಸಕರೇ, ನೀವು ಇವತ್ತು ಯಾವುದೇ ಜವಾಬ್ದಾರಿ ಇದ್ದರೆ ನಾನು ಮಾಡ್ಬೇಕಾದ್ರೆ ನೀನು ಮಾಡಬೇಕು ಜವಾಬ್ದಾರಿತನ ಮಾಡಿರಿ, ನನ್ನ ರೈಟ್ಸ್ ಇಲ್ಲಂತಿಲ್ಲ. ಆದರೆ ಇಲ್ಲಿ ಆಗಂತ ಕಳಪೆ ಕಾಮಗಾರಿ ಎಷ್ಟಾಗ್ಯಾವ, ಗುಣಮಟ್ಟದ ಕೆಲಸ ಎಷ್ಟಾಗ್ಯಾವ ಅಂತ ನೀವು ಪರಿಶೀಲನೆ ಮಾಡೋಂಥ ಕೆಲಸ ಮಾಡಿಲ್ಲ. ಆದರೆ ಮಾಧ್ಯಮ ಸ್ನೇಹಿತರು ಕೇಳಿದ ಕಳಪೆ ಆಗಿವತ್ತು ನೀವು ಒಪ್ಪತ್ಕೊಂಡ್ಬಿಟ್ಟಿರೋದು. ನಾನಲ್ಲಿ ಹೇಳ್ತಿರೋದು ಇದಂಥ ಶಾಸಕರು ಮಂತ್ರಿಗಳು, ಇವತ್ತು ಮಾಜಿ ಮಂತ್ರಿಗಳು ನೀವೇ ಭಯ ಕಳಪೆ ಹಾಗೆ ಅವ್ರಿಗೆ 2ನೇ ಸಲ ಮಾಡಿಸ್ಕೊಂತೀರಂತೀವಿ. ಅಂದರೆ ಕಳಪೆ ಮಾಡಿದ್ರು
ಬಿಲ್ ಬರೆದ ಮ್ಯಾಗ ಇದು ಎರಡನೇ ಸಲ ಮಾಡೋಂಥ ಅವಕಾಶ ಕಾನೂನಲ್ಲಿ ಐತ್ಯಾ? ಯಾವುದೇ ಒಂದು ಎಸ್ಟಿಮೇಟ್ ಮಾಡಲಿ, ಯಾವುದೇ ಒಂದು ಡಿಪಿಆರ್ ಮಾಡಲಿ, ಪೂರ್ತಿ ಸಂಪೂರ್ಣ ಕೆಲಸ ಮುಗ್ಬೇಕಂತ ಐತಿ. ಕಳಪೆ ಕಾಮಗಾರ ಮಾಡಿ ಮಾಧ್ಯಮ ಮಿತ್ರರು ಜನ ರಚ್ಚಿಗೆದ್ದಾಗ ಕಳಪೆ ಆಗೈತೆ ಮತ್ತೆ ಮಾಡಿಸ್ಕಂತ ಹೇಳ್ತೀವಿ. ಆದ್ರೆ ಬಿಲ್ ಎತ್ತಿಗೆ ಮ್ಯಾಗನೆ ಇವತ್ತಿನಂತ ಇಲ್ಲಿ ಕಾಂಟ್ರಾಕ್ಟರ್ ಕೆಲಸ ಮಾಡೋದು, ಇಲ್ಲಿರಂಥ ಶಾಸಕರು ಕೆಲಸ ಮಾಡೋದು, ಇಂಥ ರೀತಿ ಇವತ್ತು ಈ ಕ್ಷೇತ್ರದಲ್ಲಿ ಅಕ್ರಮವಾಗಿ ರೋಡ್ಗಳು ಇವೆಲ್ಲ ನೋಡಿದರೆ ಜನರು ಮತದಾರರು ಭಾಳ ಸೀರಿಯಸ್ ಆಗಿ ಯಾವ ದಿನದಲ್ಲಿ ಉತ್ತರ ಕೊಡಬೇಕಂತ ಅವರು ಸಂಕಲ್ಪ ಮಾಡ್ಕೊಂಡು ಇವತ್ತು ಬಾಯಿ ಹೇಳಿಲ್ಲ ಅಂದರೆ ಯಾವ ಗಳಿಗೆಯಲ್ಲಿ ನಾವು ಉತ್ತರ ಕೊಡಬೇಕಂತ ಈ ನಮ್ಮ ಎಂಟಾರು ಕನಗಿರಿ ವಿಧಾನಸಭಾ ಕ್ಷೇತ್ರದವರು ಇವತ್ತು ಮತದಾರರು ಸಂಕಲ್ಪ ಮಾಡ್ಕೊಂಡು ಇವತ್ತು ನೋವು ನುಂಗ್ತಾ ಇದ್ದಾರೆ. ಅದು ಆಡೋಕ್ಕಾಗ್ತಿಲ್ಲ. ಒಬ್ಬ ಮಂತ್ರಿ ಇದನ್ನಪ್ಪ ಸುಮ್ಮನೆ ಹೇಳಿದ್ರೆ ಉತ್ತರ ಸಿಗಲ್ಲ, ಹೇಳಿದ್ರೆ ನಮ್ಮ ಮಾತು ಕೇಳಂಥ ಪರಿಸ್ಥಿತಿ ಇಲ್ಲ ಎಂಬ ಕಲ್ಪನೆ ಇಟ್ಕೊಂಡು ಇವತ್ತು ಮತದಾರರು ಸುಮ್ಮನಿರೋದ್ರಿಂದ ಭಾಳಷ್ಟು ಹೇಳ್ತಿದ್ರು. ನಾನು ನೋಡಿದ ಮಂತ್ರಿಗಳು ಬರೀ 400 ಕೋಟಿ ಹೇಳಿದರು ತಾವು ತಂದದ್ದು. ಇಡೀ ಇಲ್ಲಿ ಕನಗೇರಿ ಮನೆ ತಾವು ಶಾಸಕರು ಅದನ್ನು ಉತ್ಸವ ನಡೀತೀವತ್ತು. ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಬಂದಾಗ ನಾವು ಮಾಡಿದಂಥ ಯೋಜನೆ ಇವತ್ತು ಅಮೃತ ಯೋಜನೆ, ಕೇಂದ್ರ ಸರ್ಕಾರದ ಯೋಜನೆ ಇವತ್ತು ಏನು ತುಂಗಾಭದ್ರಲ್ಲಿ ಹಿಡಿದ್ರೆ ಬಂಕಾಪುರ ಟು ಕನಗೇರಿ, ಕನಗೇರಿ ಟು ನವಲಿ ಕಾಟಿಗೆ ಹೋಗೋಂಥ ಪೈಪ್ಲೈನು ಇವತ್ತು PB ರಾವ್ ಟೆಂಡರ್ ಆಗಿ 200 ಕೋಟಿ ಅದು ಯೋಜನೆ ಗೊತ್ತಿಲ್ಲ. ನಾನು 200 ಕೋಟಿ ಪೈಪ್ಲೈನ್ಗೆ ಅಂತಾರೆ ನನ್ನ ಮಂತ್ರಿಗಳು. ಯೋಜನೆ ಯಾವ ಯೋಜನೆ, ಯಾವ ಹೆಡ್ಡು, ಯಾವ ಇಲಾಖೆ ಬಂದು ಗೊತ್ತಿಲ್ಲ. 200 ಕೋಟಿ ತಂದಿವ್ರಿ ನಾವು ಈ ಕ್ಷೇತ್ರಕ್ಕಂತ ಹೇಳಂತ ಮರವು ಮಂತ್ರಿ ಬಂದ್ರೆ 400 ಕೋಟಿಗೆ ಹೇಳಿತಪ್ಪ. 200 ಕೋಟಿ ಇವತ್ತು ವಾರ್ಡ್ ಮೇಲೆ ಪೈಪು, ಮನೆಗೆ ನೀರು ಸಿಟಿಯಲ್ಲಿ ಇವತ್ತು ಎಷ್ಟು ನೀರು, ಫಿಲ್ಟರ್ ನೀರು ಸಂಪೂರ್ಣ 24 ತಾಸು ನೀರು ಇವತ್ತು ಸಿಟಿಗೆ ಹಳ್ಳಿಗೆ ಕೊಡಬೇಕಂತ ಸಂಕಲ್ಪ ಇಟ್ಕೊಂಡು ಇವತ್ತು 200 ಕೋಟಿ ನಾನು ಶಾಸಕಿದ್ದಾಗ ಅಮೃತ ಯೋಜನೆ, ಕೇಂದ್ರ ಸರ್ಕಾರದ ಯೋಜನೆ, ಅದು ಇವತ್ತು ಕರಿಗೇರಿಯಲ್ಲಿ ಹೊಲ ಸಿಕ್ಕತ್ತೆ ಅಂತೇಳಿ ಆಯ್ತು. ಕಾಟ್ಗೆಲ್ಲಿ ಸ್ವಲ್ಪ ಲ್ಯಾಂಡ್ ಸಿಗಲಿಲ್ಲ. ಆ ಥರ ಡಿಪಿಆರ್ ಮಾಡಿ ಟೆಂಡರ್ ರೆಡಿ ಬಂತು. ನೀನು ಪೂಜೆ ಮಾಡಿದ್ರು ಶಾಸಕ ಏನು ಕೆಲಸ ಮಾಡಿದ್ರ ಅವ್ರು ಯಾವುದಲ್ಲಿ ಎಷ್ಟು ಕೆಲಸ ಯಾರು ಮಾಡಿದ್ರೆ ಪೇಪರ್ ವರ್ಕ್ ಅಲ್ಲಿ ಏನು ಸುಳ್ಳು ಹೇಳೋಂಥ ಕೆಲಸ ಇಲ್ಲ. ಜನರು ಬಾಯಲ್ಲಿ ನಾವು ನನಗೆ ಉತ್ತರ ಕೊಡೋಂಥ ಕೆಲಸ ಮಾಡ್ತೀನಿ. ನಾನು ಯಾವುದೆಲ್ಲ ನಾನೇನು ಕೆಲಸ ಮಾಡೀನಿ, ನಾನು ಈ ಕ್ಷೇತ್ರದಾಗ ಎಷ್ಟು ಡೆವಲಪ್ಮೆಂಟ್ ಮಾಡೀನಿ ಅಂತೇಳಿ ಅಲ್ಲಿ ಪಟ್ಟಿ ವಾರ್ಡ್ ಲಿಸ್ಟ್ ಕೊಡೋದು. ನೀರಾವರಿ ಏನು, ಕರೆಂಟ್ ಏನು, ದಾರಿ ಎಷ್ಟು ಮಾಡಿ ನಾನು ಕೊಟ್ಟಿದ್ದೆ ಹೇಳ್ತಾರೆ ಶಾಸಕರು. ನಾನು ಕೊಟ್ಟಿದ್ದೆ ಹೇಳ್ತಿಲ್ಲ ಏನು ಮಾಡ್ರೆ ಬಂದು ಜನರ ಮಧ್ಯೆ ಬೇಕಾರೆ ಅವ್ರು ಕೇಳಿದ್ರೆ ಹೇಳೋಂಥ ಕೆಲಸ ನಾನು ಮಾಡ್ತೀನಿ. ನಾನು ಮಾಡಿದ ಕೆಲಸ ಜನರಿಗೆ ಗೊತ್ತೈತೆ, ಮತದಾರರಿಗೆ ದೇವರಿಗೆ ಗೊತ್ತೈತೆ. ಅದು ಸ್ವತ್ತಿರ್ಬೋದು. ಮುಂದಿನಿಂದ ನಾವು ಕೇಳ್ತೀವಿ, ಜನ ಆಶೀರ್ವಾದ ಮಾಡ್ತಾರ. ಜನ ನಮಗೆ ಇವತ್ತಿಗೆ ಆಶೀರ್ವಾದ ಮಾಡ್ಬೇಕಂತ ಅವ್ರು ಸಂಕಲ್ಪ ಮಾಡ್ತಾರೆ. 28 JDP, TP, ಗ್ರಾಮ ಪಂಚಾಯತ್ ಪ್ರತಿ ಚುನಾವಣೆ ಬಂದ್ರೆ ಇವತ್ತು ಹೇಳ್ತದೆ ಗುರುಗಳು ಕಾರಣ ಕರಿ ನಾವು ಮುಂದೆ ಕರಿಯರ್ದಂಗೆ ನಡೀತೀವಿ. 28ರವರೆಗೆ ನಡೀತೀವಿ. ಮೊನ್ನೆ ಇವತ್ತು ಶಾಸಕರು ಹೇಳ್ತಾರೆ, ಮಂತ್ರಿಗಳು ಹೇಳ್ತಾರೆ ನಾನು ಮಾಡಿ. ಇವತ್ತು ನೋಡಿ ತೇರಿನ ಜಾಗ ಬದಲಾವಣೆ ಮಾಡಿದ್ದು 25 ಲಕ್ಷ. ಇವತ್ತು ರಾಜ ರೋಡು, ಇವತ್ತು ನಾವು ಮಾಡಿದ ರಸ್ತೆ, ಕನಕರಾಯ ಗುಡಿಯಲ್ಲಿ ಸುತ್ತಮುತ್ತ ಎಲ್ಲ ಡೆವಲಪ್ಮೆಂಟ್, ಕುಡಿ ನೀರಿದ್ದು ನಾವು ಮಾಡಿದ ಕೆಲಸನೇ. ಇವತ್ತು 210 KB ಮಾಡಿದ ಕೆಲಸನೇ. ಇವತ್ತು ಮಾಡಿದ ಕೆಲಸ ಕನಿಗೇರಿ ಅಪ್ಗ್ರೇಡ್ ಕೇಬ್ ಮಾಡಿಸ್ತಿದ್ವಿ. ಅಪ್ಗ್ರೇಡ್ ಕೇಬ್ ಅಂದರೆ ದೊಡ್ಡ KB ಮಾಡಿಸ್ತೀವಿ ಕನಿಗೇರಿಯಲ್ಲಿ. ಅದು ನಮ್ಮ ಏಜೆಂಟಾಗಿಂದ ಇವತ್ತು ಸುಳ್ಯಕಲ್ಲು 10 ಬೆಡ್ ಆಸ್ಪತ್ರೆ, ಉಲ್ಯಾಗ 10 ಬೆಡ್, 30 ಬೆಡ್ ಆಸ್ಪತ್ರೆ, ಸಿಂಗ್ನಾಳ 30 ಬೆಡ್ ಆಸ್ಪತ್ರೆ, ಮುಸ್ಲಾಪುರ PU ಕಾಲೇಜುಗಳು ನಾವು ತಂದು ಕೆಲಸಗಳು ಮಂತ್ರಿಗಳು ಮರೆಸಿಬಿಟ್ಟಾರೆ ಜನರ ಮಧ್ಯೆ. ಅಂದರೆ ಆ ಕೆಲಸ ಯೋಜನೆಗಳು ರೆಡಿಯಾಗಿ ಡೆವಲಪ್ಮೆಂಟ್ ಆದರೆ ಮಾಜಿ ಶಾಸಕರ ಹೆಸರು ಬರ್ತಂತೇಳಿ ಅವ್ರನ್ನೆಲ್ಲ ನಿಂದಿಸಿ ನನ್ನ ರೋಡು ಅಂತ ಹೇಳ್ಕೊಂಬ ಕೆಲಸ ಇವತ್ತು ಮಂತ್ರಿಗಳು ಮಾಡ್ತಾ ಇದ್ದಾರೆ. ನಾನು ಮಾಡಿದ ಯೋಜನೆಗಳು ಏನಿಲ್ಲ. ಒಂದು 6 ಕೆರೆ ನೀರು ತುಂಬಿಸಿದ್ವಿ ಮಾನ್ಯ ಮಂತ್ರಿಗಳು. ನೀವು 6 ಕೆರೆ ನೀರು ನಾನು ತುಂಬಿಸಿದ್ದು ಕೃಷ್ಣ ಭಾಗ್ಯದ್ದು 7 ಕೆರೆ. ಇದೇ ಕೆರೆ ಟು ಕಲ್ಡೋಣಿ, ಸಿರಿವಾನ, ಬಕ್ಸಾರ್, ರಾಂಪುರ 3 ಕೆರೆ, 9 ಕೆರೆ ನಾನು ತುಂಬಿಸಿದ್ದು ನನ್ನ ಅವಧಿಯಲ್ಲಿ. ಅದು ನೆನಪಿನ ಕೂಡ ಇರಬೇಕು ಮಂತ್ರಿಗಳು. ಇವತ್ತು ಬೂದುಗುಪ್ಪಿ, ತಿಮ್ಮಾಪುರ, ಮುಷ್ಟೂರು 125 ಕೋಟಿ ಪ್ಯಾಕೇಜ್ ಇವತ್ತು ತಂದು ಇವತ್ತು 4,000 5,000 ಎಕರೆ ನೀರು ಕೊಡೋಂಥ ಕೆಲಸ ನನ್ನ ಅವಧಿಯಲ್ಲಿ ಮಾಡಿದೆ. ನೀನು ಇಡೀ 15 ವರ್ಷದಾಗ 2008ರಲ್ಲಿ ಹಿಡಿದು 18ವರೆಗೆ ನನಗೆ 7 ಕೋಟಿ 60 ಲಕ್ಷ ಅನುದಾನ ನನ್ನ ಕನಸಿನ ಕೂಸು ಅಂತ ಹೇಳಿ ರೈಸ್ ಪಾರ್ಕ್ 7 ಕೋಟಿ 60 ಲಕ್ಷ ನಿನ್ನ ಅವಧಿಯಲ್ಲಿ ಅನುದಾನ. ನನ್ನ ಅವಧಿಯಲ್ಲಿ 18ರಲ್ಲಿ 23 ಒಳಗಡೆ 126 ಕೋಟಿ ಅನುದಾನ ತಂದು ಅಲ್ಲಿ ಬಡ ಮಕ್ಕಳಿಗೆ ಕೆಲಸ ಸಿಗ್ಬೇಕು. ಇವತ್ತು ನಾವು ಏನು ಮಾಡಿದ್ವಿ, ಡಿಪಿಆರ್ ಮಾಡಿ ಸರ್ಕಾರ ಮುಖಾಂತರ ಟೆಂಡರ್ ಕರೆದು ಪ್ರತಿಯೊಂದು ಕಂಪ್ನಿ ಬಿಸ್ಕಟ್ರಲ್ಲಿ ಬೆಡ್ ಆ ಕಂಪ್ನಿ 18 ಪ್ರಾಡಕ್ಟಲ್ಲಿ ಉತ್ಪನ್ನ ಆದಾಗ ಈ ಭಾಗದ ಮಕ್ಕಳಿಗೆ ಕೆಲಸ ಸಿಗ್ತೈತೆ. ಆ ಕಂಪ್ನಿಯಲ್ಲಿ ಉದ್ದೇಶ ಇಟ್ಕೊಂಡು ನಾವು 125 ಕೋಟಿ ತಂದು ಇಡೀ ರಾಜ್ಯದಲ್ಲಿ
ಇವತ್ತು 250 ಕೋಟಿ ಅವಾರ್ಡ್ ಗ್ರಾಂಟ್ ಇವತ್ತು ತಂದಿದ್ದು ನಾವು. ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟರು, ಇವತ್ತು ನಮ್ಮ ಆರ್ ಶಂಕರ್ ಕ್ಷೇತ್ರಕ್ಕೊಂದು 125 ಕೋಟಿ ನವಾರ್ಡು ಗ್ರಾಂಟು 252 ಕೋಟಿ ಬಂತು. ಇವತ್ತು ಆರ್ ಶಂಕರ್ ರಾಜಕನ್ನೂರಿಗೆ 120, ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ 126. ಇಡೀ ರಾಜ್ಯದ ದುಡ್ಡು ತಂದು, ಎರಡೇ ವಿಧಾನಸಭಾ ಕ್ಷೇತ್ರಕ್ಕೆ ದುಡ್ಡು ತಂದು ಇವತ್ತು ಈ ಕಡೆ ಈ ಮಕ್ಕಳಿಗೆ ಕೆಲಸ ಸಿಗಲು ನಮ್ಮ ಭಾಗದ ಮಕ್ಕಳು ಗುಳೆ ಹೋಗ್ತಾ ಇದಾರ. ಇವತ್ತು IAS IPS ಓದಿಲ್ಲ, ಇದು ಸಣ್ಣ ಪುಟ್ಟ ಕೆಲಸ PC ಸೆಕೆಂಡ್ ಓದ್ಬಿಟ್ಟು ಕೂಡ ಈ ನಮ್ಮ ಭಾಗದಾಗ ಕೆಲಸ ಸಿಗಬೇಕೆಂಬ ಕಲ್ಪನೆ ಇಟ್ಕೊಂಡು ಇವತ್ತು ಎರಡು ಡೆವಲಪ್ಮೆಂಟ್ ಮಾಡೋಂಥ ಕೆಲಸ.